ಸೊ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಎಲ್ಲರಿಗೂ ವರಮಹಾಲಕ್ಷ್ಮಿಯ ಶುಭಾಶಯಗಳು ಅಂತ ತಿಳಿಸ್ತಾ ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ. ಸೊ ಹೇಗಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನ್ನಡಂ ಸರ್ವೈಜನ್ ಕನ್ನಡಂ. ನಾನಿವತ್ತು ರಿವ್ಯೂ ಮಾಡ್ತಾ ಇದ್ದೀನಿ ಟೋಬಿ ಮೂವಿ ಬಗ್ಗೆ. ಸೊ ದಿ ಮಚ್ ಅವೇಟೆಡ್ ಟೋಬಿ ಇವತ್ತು 25th ಆಗಸ್ಟಿಗೆ ಥಿಯೇಟರ್ಸಲ್ಲಿ ರಿಲೀಸ್ ಆಗಿದೆ. ಸೊ ನೋಡ್ಕೊಂಡು ಬಂದಿದ್ದೀನಿ. ಆ ಫಿಲಮ್ ರಿಲೇಟೆಡ್ ಏನು ಕೆಟ್ಟು ಮತ್ತು ಒಳ್ಳೆ ಎಕ್ಸ್ಪೀರಿಯನ್ಸ್ ನನಗೆ ಆಯಿತು ಅದನ್ನೆಲ್ಲ ಶೇರ್ ಮಾಡ್ತೀನಿ ವಿಡಿಯೋ ಅಂತಕ್ಕೆ ನೋಡ್ತಾ ಹೋಗಿ. ಸೊ ಲೆಟ್ಸ್ ಸಿ ಹೌ ಇಟ್ ಗೋಸ್. ಫಸ್ಟ್ ಪಾಸಿಟಿವ್ ಬಗ್ಗೆ ಮಾತಾಡೋದಾದ್ರೆ ರಾಜ್ಬಿ ಶೆಟ್ಟಿ ಮತ್ತೆ ಚೈತ್ರ ಅವ್ರದ್ದು ಆಕ್ಟಿಂಗ್ ಇದೆಯಲ್ಲ, ಲಿಟ್ರಲಿ ನೇಲ್ ಮಾಡಿದ್ರು ಅವರು ಇಡೀ ಥ್ರೂಔಟ್ ದ ಮೂವಿ. ನೀವು ಥಿಯೇಟರ್ಸ್ ಇಂದ ಹೊರಗೆ ಬಂದರೂ ಕೂಡ ಆ ಒಂದು ಆಕ್ಟಿಂಗು, ಅವ್ರದೊಂದು ಪರ್ಫಾರ್ಮೆನ್ಸು, ಅವರೊಂದು ಏನು ಎಮೋಷನ್ಸ್ ತೋರಿಸ್ತಾರಲ್ಲ ಪಿಕ್ಚರ್ ಒಳಗಡೆ, ನಿಜವಾಗ್ಲೂ ಹೊರಗೆ ಬಂದಾಗ ನಿಮಗೆ ನೆನಪಿರುತ್ತೆ ಅದು. ಸೆಕೆಂಡ್ ಪಾಸಿಟಿವ್ ಒಳಗಡೆ ಇದೊಂದು ಮೇನ್ ಪಾಸಿಟಿವ್ ಅಂತ ಹೇಳ್ತೀನಿ. ಸ್ಟಾರ್ಟಿಂಗ್ ಇಂದ ಎಂಡ್ ತನಕ ಸಿಂಗಲ್ ಡಲ್ ಮೂಮೆಂಟ್ ಇರಲಿಲ್ಲ ಮೂವಿ ಒಳಗಡೆ. ಏನು ಗ್ರಾಫ್ ಡೌನೇ ಆಗಿಲ್ಲ, ಜಸ್ಟ್ ಅಪ್ ಆಗ್ತಾ ಹೋಗ್ತು, ಇಲ್ಲ ಅಂತ ಜಸ್ಟ್ ಕಾನ್ಸ್ಟೆಂಟ್ ಆಗಿ ಮೇಂಟೈನ್ ಮಾಡ್ಕೊಂಬಂತು. ಲೈಕ್ ಎಂಗೇಜಿಂಗ್ ಇಲ್ಲ, ಲೈಕ್ ಅಲ್ಲಿ ಇಲ್ಲಿ ಡಿಸ್ಟ್ರಾಕ್ಟ್ ಆಗ್ತಾ ಇದೀನಿ ಆ ಥರ ಯಾವುದೂ ಇಲ್ಲ. ಪ್ರತಿಯೊಂದು ಸೀನು, ಪ್ರತಿಯೊಂದು ಲೈಕ್ ಡ್ಯೂರೇಷನ್ ಕೂಡ ಇಂಪಾರ್ಟೆಂಟ್ ಆಗಿತ್ತು. ಫುಲ್ ಫೋಕಸ್ ಇಂದ ನೋಡ್ತಾ ಇದ್ದೆ. ನೆಕ್ಸ್ಟ್ ಪಾಸಿಟಿವ್ ಒಳಗಡೆ ಕಾಮಿಕ್ ಮೂಮೆಂಟ್ಸ್ ಕೂಡ ತುಂಬಾನೇ ಸಿಂಪಲ್ ಆಗಿತ್ತು, ತೀರಾ ಎಕ್ಸ್ಟ್ರೀಮ್ ಆಗಿ ತೊಗೊಂಡು ಹೋಗಿಲ್ಲ. ನ್ಯಾಚುರಲ್ ಲೈಟ್ ಕಾಮಿಡಿ ಅಂತಾರಲ್ಲ ಆ ಥರ ಇತ್ತು. ಮತ್ತೆ ಮಾಸ್ ಮೂಮೆಂಟ್ಸು ಸಖತ್ತಾಗಿದ್ವು ಈ ಮೂವಿ ಒಳಗೆ ಮಾತ್ರ. ಲಿಟ್ರಲಿ ಹೆದರಿಕೆ ಆಗುತ್ತೆ ಅವ್ರು ನೋಡ್ತಾ ಇದ್ರೆ, ಅವ್ರ ಪರ್ಫಾರ್ಮೆನ್ಸ್ ನೋಡ್ತಾ ಇದ್ರೆ. ಮಾಸ್ ಮೂಮೆಂಟ್ಸ್ ತುಂಬಾ ಇಷ್ಟ ಆಯ್ತು ನನಗೆ. ಮತ್ತೆ ಅದು ಪಾರ್ಟ್ ಆಫ್ ದ ಸ್ಟೋರಿಯಲ್ಲೇ ಬಂದ್ಬಿಡುತ್ತೆ. ಒಳಗಡೆ ನಾನು ಅವಾಗಲೇ ಹೇಳ್ದಂಗೆ ಆಕ್ಟಿಂಗ್ ವೈಸ್ ಅಂತೂ ಟಾಪ್ ನಾಚ್ ಅಲ್ಲಿ ಬಂದಿದೆ ಅಂತ ಹೇಳ್ತೀನಿ. ಸೊ ಅದ್ರ ರಿಲೇಟೆಡ್ ನಮಗೆ ಎಫೆಕ್ಟ್ ಆಗುತ್ತೆ. ಯಾಕಂತಂದ್ರೆ ಎಮೋಷನಲ್ ಸೀನ್ಸ್ ತುಂಬಾನೇ ಇದಾವೆ ಮೂವಿ ಒಳಗಡೆ. ಆ ಎಮೋಷನಲ್ ಸೀನ್ಸು ನಮ್ಮ ಸ್ವಲ್ಪ ಸೀನ್ಸ್ ಅಲ್ಲಿ ನಮಗೆ ನಿಜವಾಗ್ಲೂ ಅಳ್ಬೇಕಂತ ಅನ್ಸುತ್ತೆ. ಯಾಕಂದ್ರೆ ಅಷ್ಟು ವ್ಯಾಲ್ಯೂನ ಆ್ಯಡ್ ಮಾಡಿದ್ದಾರೆ ಅವ್ರ ಪರ್ಫಾರ್ಮೆನ್ಸ್ ಒಳಗಡೆ. ಪಾಸಿಟಿವ್ ಒಳಗಡೆ ಸಾಂಗ್ಸ್ ಇದೆಯಲ್ಲ, ಆ ಸಿಚುಯೇಷನಲ್ ಸಾಂಗ್ಸು ಆ ಸಿಚುವೇಶನ್ಗೆ ತಕ್ಕಂಗೆ ಇಂಪ್ಯಾಕ್ಟ್ ಕೊಟ್ಟು ನಮಗೆ ಬಹಳ ಅಂದರೆ ಬಹಳ ಇಷ್ಟ ಆಗುತ್ತೆ ಅದು. ಆ ಪರ್ಟಿಕ್ಯುಲರ್ ಸೀನ್ಗೆ ಪರ್ಟಿಕ್ಯುಲರ್ ಸಾಂಗ್ ಎಷ್ಟು ಚೆನ್ನಾಗಿ ಸಿಂಕ್ ಆಗುತ್ತೆ ಅಂತಂದರೆ, ಆ ಎಮೋಷ್ನಲ್ ಸೀನಿಗೂ ಹಿಂದೆ ಬ್ಯಾಕ್ಗ್ರೌಂಡಲ್ಲಿ ಪ್ಲೇ ಆಗ್ತಿರೋಂಥ ಮ್ಯೂಸಿಕ್ಕಿಗೂ ಎಲ್ಲ ಸೇರಿ ನಮ್ಮ ಹಾರ್ಟ್ ಮೆಲ್ಟ್ ಆಗಿ ನಮ್ಮ ಕಣ್ಣಿಂದ ನೀರು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಕ್ಯಾರೆಕ್ಟರ್ಸ್ ಜೊತೆಗೆ. ಸೊ ನೆಕ್ಸ್ಟ್ ಆ್ಯಂಡ್ ಸೂಪರ್ ಪಾಸಿಟಿವ್ ಏನಪ್ಪ ಅಂತಂದರೆ ಸ್ಟೋರಿ ತುಂಬ ಯೂನಿಕ್ ಆಗಿದೆ. ರೀರೋಟ್ ಮಾಡಿದ್ದಾರೆ. ಆ ಒಂದು ಮಸಾಲ ಆಗಿರ್ಬೋದು, ಎಮೋಷನ್ಸು, ಆ್ಯಕ್ಷನ್ಸು ಎಲ್ಲ ಮಿಕ್ಸ್ ಆಗಿ ಒಂದು ಸ್ಟೋರಿ ಇದೆಯಲ್ಲ, ಎಲ್ಲೂ ಡಲ್ ಆಗಲ್ಲ. ಸ್ಟೋರಿ ಮಾತ್ರ ಸಕ್ಕತ್ತಾಗಿದೆ, ಯೂನಿಕ್ ಅನಿಸ್ತು ನನಗೆ. ಅದೇ ಒಂದು ಹಳೆ ಸ್ಟೋರಿನ ಇಟ್ಕೊಂಡು ಹೊಸದಾಗಿ ಏನೇನೋ ಮಾಡ್ತಾರಲ್ಲ ಆ ಥರ ಮಾಡಿಲ್ಲ ಟೋಬಿ ಅಂದರೆ ರಾಜ್ಬಿ ಶೆಟ್ಟಿ ಅವರು. ಸಖತ್ತಾಗಿತ್ತು. ಸ್ಟೋರಿ ಮಾತ್ರ ತುಂಬ ಯೂನಿಕ್ ಇತ್ತು. ಆ ಸ್ಟೋರಿನೇ ಚೆನ್ನಾಗಿತ್ತು. ಇನ್ನು ಪ್ರೆಸೆಂಟೇಷನ್ ಅದಕ್ಕಿಂತ ಯೂನಿಕ್ ಆಗಿತ್ತು. ಸ್ವಲ್ಪ ನೆಗೆಟಿವ್ಸ್ ಬಗ್ಗೆ ಮಾತಾಡೋದಾದ್ರೆ ಜಾಸ್ತಿ ಏನು ಫ್ಲೋ ಇಲ್ಲ. ಆದರೆ ಕ್ಲೈಮ್ಯಾಕ್ಸು ಸ್ವಲ್ಪ ಅನ್ಕನ್ವೆನ್ಷನಲ್ ವೇಲ್ ಎಂಡ್ ಆಯಿತು. ಎಕ್ಸ್ಪೆಕ್ಟೆಡ್ ಇರಲಿಲ್ಲ ಆ ಥರ. ಸೊ ಅದೊಂದು ನನಗೆ ಚೂರು ಇನ್ನೂ ನೀವು ನೋಡಿದ್ರೆ ಗೊತ್ತಾಗುತ್ತೆ ಯಾವ್ದಾರು ಎಂಡ್ ಆಗಬೇಕಿತ್ತು ಆ ಥರ ಎಂಡ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ಆದರೆ ಸ್ವಲ್ಪ ಅನ್ಎಕ್ಸ್ಪೆಕ್ಟೆಡ್ ಎಂಡ್ ಆಯಿತು ಅನ್ಕನ್ವೆನ್ಷನಲಿ. ಅದು ಬಿಟ್ಟರೆ ನನಗೆ ಏನು ಪ್ರಾಬ್ಲಮ್ ಅನಿಸ್ಲಿಲ್ಲ. ಸೊ ಮೂವಿ ಒಂದು ಲೈನಲ್ಲಿ ಹೇಳ್ಬೇಕಂತಂದರೆ ಮಾಸ್ಟರ್ ಬ್ಲಾಸ್ಟರ್ ಅಂತ ಹೇಳ್ತೀನಿ. ಸಖತ್ತಾಗಿದೆ. ಆ ಒಂದು ಏನು ಹೈಪ್ ಇದೆಯಲ್ಲ, ಟೋಬಿ ಬರ್ತಾ ಇದೆ ಅಂತ, ಆ ಒಂದು ಹೈಪಿಗೆ ವರ್ತಾಗಿ ಮೂವಿನ ಪ್ರೊಡ್ಯೂಸ್ ಮಾಡಿದ್ದಾರೆ, ಮೂವಿನ ರಿಲೀಸ್ ಮಾಡಿದ್ದಾರೆ. ಸೊ ಏನೋ ನಿಮಗೆ ಲೈಕ್ ಬೋರ್ ಆಗಲ್ಲ, ಇದಾಗಲ್ಲ. ಸಖತ್ತಾಗಿದೆ ಮೂವಿ ಮಾತ್ರ. ಹೋಗಿ ನೋಡೋದು ರೆಕಮೆಂಡ್ ಮಾಡ್ತೀನಿ. ಇದರಿಂದ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ. ವಿಡಿಯೋ ಲೈಕ್ ಮಾಡಿ, ಡಿಸ್ಲೈಕ್ ಮಾಡಿ. ನಾನು ಸಿಗ್ತಾರೋ ಬೇರೆ ಟಾಪಿಕ್ಸ್ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್.